ಎಲ್ಲರಿಗೂ ನಮಸ್ಕಾರ. ನಾವು ಬಂದು 3 ದಿವಸ ಆಯಿತು. ಅವಾಗಿದ್ದು ಬೇರೆ, ಈಗಿದ್ದು ಬೇರೆ. ಅವಾಗಿದ್ದೊಂದು ಸತ್ತ ಹುಟ್ಟಿಯೇನೆ, ಈಗ ಹೊಸ ಮನುಷ್ಯ. ನಂದೇನಿಲ್ಲ, ಎಲ್ಲ ಒಳಗಡೆ ಮಾತ್ರ ಇರೋದು. ಈಗ ಹೆಂಗೆ ಹೇಳ್ಕೊಟ್ರು ಹಂಗೆ ಇರ್ತೀವಿ ಇನ್ನು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುದೀಪ್ ಅಂತ, ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿಂದ ಬಂದಿದ್ದೀನಿ. ಇಲ್ಲಿ ಏನು ಅನುಭವ ಆಯಿತು ಅಂತಂದರೆ, ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ತಿಳಿದು ಬದುಕಿ ನೋಡ ಅಂತ ಒಂದು ಹಾಡಿದೆ. ಅದ್ರದ್ದು ನಮಗೆ ಅರ್ಥ ಗೊತ್ತಿರಲಿಲ್ಲ. ಇವತ್ತು ಗುರುಗಳು ಅರ್ಥ ಮಾಡಿಸಿದ್ದಾರೆ. ಗುರುಗಳಲ್ಲ, ಸದ್ಗುರುಗಳು ತುಂಬ ಅರ್ಥ ಮಾಡಿಸಿದ್ದಾರೆ ನಮಗೆ. ನನಗೆ ಮೊದಲು ಬಂದಾಗ ಈ ಪರಿಸರ ತುಂಬಾ ನನಗೆ ಆನಂದ ಕೊಡ್ತು. ಹಾಗೂ ಗುರೂಜಿಯವರು ಸ್ಪೀಚು ಮತ್ತು ಇದರಿಂದ ಎಲ್ಲ ಏನು ಒಟ್ಟಾರೆಯಾಗಿ ಏನು ಅಂತಂದರೆ, ಭೂತ ಮತ್ತು ಭವಿಷ್ಯತ್ ಕಾಲದ ಬದುಕೋದಕ್ಕಿಂತ ಅದರಿಂದ ಹೊರಗಡೆ ಬಂದು ವರ್ತಮಾನದಲ್ಲಿ ನಾವು ನೈಜತೆಯನ್ನು ಕಂಡುಕೊಂಡು ನಮ್ಮ ಜೀವ ಆಧ್ಯಾತ್ಮಿಕ ಅವರು ಹೇಳ್ಕೊಟ್ಟ ಮಾತುಗಳು ಮತ್ತು ಕೊಟ್ಟಂಥ ಡೆಮಾನ್ಸ್ಟ್ರೇಷನ್ಗಳನ್ನ ಅಳವಡಿಸ್ಕೊಂಡು ಅತ್ಯಂತ ಸಾತ್ವಿಕ ಮತ್ತು ಬದುಕನ್ನು ನಡೆಸಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಾವು ನಡಿಬೇಕು. ಇದು ಕೂಡ ನಮ್ಮ ಸಮಾಜಕ್ಕೆ ಅತ್ಯಂತ ಅವಶ್ಯಕವಾಗಿದೆ. ಇದನ್ನು ಗುರೂಜಿಯವರು ತುಂಬಾ ಈ ಥರ ಕಾರ್ಯಾಗಾರಗಳು ಹಮ್ಮಿಕೊಂಡು ಎಲ್ಲರಿಗೂ ಸದಾ ಇದನ್ನು ಕಲಿಸ್ಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ. ಈ ಪ್ರೋಗ್ರಾಮಲ್ಲಿ ಹೋಗ್ತಾ ಎಲ್ಲ ನನ್ನ ಇನ್ಹಿಬಿಷನ್ಸು, ಬ್ಲಾಕೇಜಸ್, ಲಿಮಿಟೇಷನ್ಸ್ ಎಲ್ಲ ಔಟ್ಬಸ್ಟ್ ಆಯಿತು. ಆಮೇಲೆ ಈಗ ಏನಾದರೂ ಅಳೋ ಸಿಚುವೇಶನ್ ಬಂದಾಗಲೂ ನನಗೆ ಅಳ್ತಿರ್ಲಿಲ್ಲ, ಅಷ್ಟೆಲ್ಲ ಇರಲಿಲ್ಲಲ್ಲ. ಇಲ್ಲಿ ಅದೆಷ್ಟು ಹತ್ತಿದ್ದೀನಿ, ಎಲ್ಲ ಟೈಮು ಹತ್ತಿದ್ದೀನಿ. ತುಂಬ ಹತ್ತಿ ನನ್ನ ಎಕ್ಸ್ಪ್ರೆಷನ್ಸ್ ಎಲ್ಲ ಔಟ್ಫ್ಲೋ ಆದಾಗ ನನಗೆ ಫುಲ್ ಸಮಾಧಾನ, ಕ್ಲಿಯರ್ ಪಿಕ್ಚರ್ ಥರ ಅನಿಸ್ತಿದೆ. ಮತ್ತು ಫುಲ್ ಒಂಥರ ಶಾಂತವಾಗಿದ್ದೀನಿ. ಕ್ಲಾರಿಟಿ ಬಂದಿದೆ ನನಗೆ. ಥ್ಯಾಂಕ್ ಯು ಗುರುಜಿ ಫಾರ್ ದ್ಯಾಟ್. ಆಮೇಲೆ ನನಗಿದು ಬೇಕಿತ್ತು. ಬಿಕಾಸ್ ನನ್ನ ಫಿಯರು, ನಾನು ಏನೇ ಒಂದು ನೆಕ್ಸ್ಟ್ ಡೇ ಕಾಲೇಜ್ಗೆ ಹೋಗಬೇಕು ಅಂದರೆ ಐ ವಾಸ್ ನಾಟ್ ಸ್ಟೇಬಲ್. ಹೋಗಬೇಕಲ್ಲ, ಏನು ಮಾಡ್ತೀನಿ ಆ ಥರ ತುಂಬ ಭಯ ಇತ್ತು. ಸೊ ಅದೆಲ್ಲ ಹೋಗಿದೆ. ಸ್ವಲ್ಪ ಕ್ಲಿಯರ್ ಪಾತ್, ನಾನು ಇದೇ ಮಾಡಬೇಕು ಅಂತೆಲ್ಲ ಅನಿಸಿದೆ. ಸೊ ಥ್ಯಾಂಕ್ ಯು. ನಮಸ್ತೆ. ನಂದು ಓವರಾಲ್ ಅನುಭವ ಶೇರ್ ಮಾಡ್ಕೊಳ್ಬೇಕಂದ್ರೆ, ಇದರಿಂದ ನಾನು ಏನು ಕಲಿತೆ, ಈ 3 days ಪ್ರೋಗ್ರಾಮಲ್ಲಿ ನಾನು ಏನು ಕಲಿತೆ ಅಂದರೆ, ಎಲ್ಲ ಮನುಷ್ಯರಾಗಲಿ ಇಲ್ಲ ಯಾವುದೋ ಒಂದು ವಸ್ತು ಆಗಲಿ, ಅದು ಹೆಂಗಿದೆಯೋ ಅದು ಇರೋ ಹಾಗೇ ನೋಡಬೇಕು ಅನ್ನೋದನ್ನು ಕಲಿತೆ. ಮುಂಚೆ ಎಲ್ಲ ಆ ಥರ ಅನ್ಕೊತಾ ಇರಲಿಲ್ಲ. ಈಗ ಏನಾರು ನೋಡಿದ್ರೆ ಅದೇನೇನೋ ಇಮ್ಯಾಜಿನೇಷನ್ ಬರೋದು, ಯಾರನ್ನಾರು ನೋಡಿದ್ರೆ ಏನೇನೋ ಇಮ್ಯಾಜಿನೇಷನ್ ಬರೋದು, ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ಒಂದು ಎಂಪ್ಟಿನೆಸ್, ಒಂದು ಥಾಟ್ಲೆಸ್ ಸ್ಟೇಟಿಗೆ ಕರ್ಕೊಂಡೋದ್ರು ಗುರೂಜಿ. ಸೊ ಅದರಿಂದ ತುಂಬ ಕಲಿತೆ ನಾನು. ಮತ್ತು ಇನ್ನೇನು ಹೇಳಬೇಕು ಅಂದರೆ, ಈಗ ನಾನು ಈ ಪ್ರೋಸೆಸ್ಸೆಲ್ಲ ಗುರೂಜಿ ಹೇಳ್ತಾ ಇರ್ತಾರೆ, ಡೋಂಟ್ ಹೋಲ್ಡ್ ಆನ್ ಮಾಡಿ, ಡೋಂಟ್ ಹೋಲ್ಡ್ ಆನ್. ಹಿಂಗೆ ನಾನು ಇವ್ರ ಹತ್ರ 3 ವರ್ಷದಿಂದ ಸೆಷನ್ಸ್ ತೊಗೊತಾ ಇದ್ದೆ. ಸೊ ಅದೊಂದು ಪ್ರೋಗ್ರಾಮಲ್ಲಿ ಹಂಗೆ ಹೇಳ್ತಾಯಿದ್ರು. ನಾನು ಚೇರಿಂದ ಅಲ್ಲಾಡ್ತಾನೆ ಇರಲಿಲ್ಲ. ಯಾಕೆಂದರೆ ನನಗೇನು ಅರ್ಥನೇ ಆಗ್ತಾ ಇರಲಿಲ್ಲ. ಏನು ಹೇಳ್ತಾ ಇದ್ದಾರೆ, ಏನು ಹೋಲ್ಡ್ ಆನ್, ಏನು ಮಾಡಬೇಕು, ಒಂದು ಕ್ಲಾರಿಟಿ ಇಲ್ಲ. ಯಾಕೆಂದರೆ ನನ್ನ ಮೈಂಡ್ 3 hours 4 hours ಚೇರಿಂದ ಎದ್ದೇ ಇರಲಿಲ್ಲ. ಡೋಂಟ್ ಹೋಲ್ಡ್ ಆನ್. ಅವರು 1 hour 2 hour ಡೋಂಟ್ ಹೋಲ್ಡ್ ಆನ್ ಅಂತ ಹೇಳಿದ್ದೇ ಹೊರ್ತು ನಾನಂತೂ ಎದ್ದು ಅಲ್ಲಾಡ್ದೋಳೆ ಅಲ್ಲ. ಈಗ ಅವರೊಂದು ಕೊಟೇಶನ್, ಅವ್ರದ್ದೊಂದು ಶೂನ್ಯ ವೆಬ್ಸೈಟಲ್ಲಿ ಅವ್ರದ್ದೊಂದು ಕೊಟೇಶನ್ ಇದೆ, ಡ್ಯಾನ್ಸ್ ಇಸ್ ಎ ಎಕ್ಸ್ಪ್ರೆಷನ್ ಆಫ್ ಜಾಯ್ ಅಂತ. ಸೊ ಅದು ಪರ್ಸನಲಿ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಇವಾಗ ನಾನು ಒಂದೊಂದು ಸತಿ ಇಮ್ಯಾಜಿನೇಷನ್ ಮಾಡ್ಕೊಂಡು ನಾನು ಬೇಜಾರಲ್ಲಿದ್ದೀನಿ ಅಂತ, ಆದರೆ ನನ್ನೊಳಗೇ ನಾನು ತುಂಬ ಜಾಯ್ಫುಲ್ಲಾಗಿದ್ದೀನಿ ಅಂತ ಇವಾಗಲೇ ಅರ್ಥ ಆಗಿದ್ದು. ಯಾವುದೇ ಒಂದು 3 ದಿನದ ಪ್ರೊಸೆಸಲ್ಲಿ ಬರೀ ನಾನು ಡ್ಯಾನ್ಸ್ ಮಾಡಿದ್ದೀನಿ ಹೊರ್ತು ಬೇರೆ ಏನೂ ಮಾಡೇ ಇಲ್ಲ. ನಾನು ಮುಂಚೆ ಥರ ಇದ್ದಿದ್ರೆ ಕುತ್ಕೊಂಡು ಬರೀ ಅಳೋದೇ ಆಗ್ತಿತ್ತು. ಚೇರಿಂದ ಎದ್ದೇ ಅಲ್ಲಾಡ್ತಾನೆ ಇರಲಿಲ್ಲ. ಅಲ್ಲಿಂದ ಕುತ್ಕೊಂಡು ಬರೀ ಅಳೋದೇ ಆಗಿರ್ತಿತ್ತು. ಸೊ ಇದೊಂದು ನನಗೆ ತುಂಬ ಸಂತೋಷ ಆಯಿತು. ಸೊ ಒಂಥರ ಹೊಸ ಜೀವನ ಬಂದಿದೆ, ಹೊಸ ಜೀವ ಕೊಟ್ಟಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇದೆ.